ಹಲೋ ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ ಆನ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಇವತ್ತು ಬಂದು ಗುರುಜಿ ಬಂದಿದ್ದಾರೆ, ಶ್ರೀಕುಮಾರ್ ಗುರುಜಿ ಅವರು. ಸೊ ನಾನಿವತ್ತು ಬಂದು ತುಂಬ ಜನ ನಾನು ಕೇಳ್ತಾ ಇದ್ರು, ಮೇಡಮ್ ತುಂಬ ಥರ ಕಷ್ಟಗಳಿದೆ, ತುಂಬ ಥರ ಪ್ರಾಬ್ಲಮ್ ಇದೆ, ಸೊ ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಪರಿಹಾರ ಮಾಡ್ಕೋಬೇಕು ಅಂದರು. ಮೊನ್ನೆ ಕೂಡ ತುಂಬ ಜನ ನನಗೆ ಗುರುಜಿ ನಂಬರ್ ಕೇಳಿದ್ರಿ, ಯೂಟ್ಯೂಬಲ್ಲೂ ಕೇಳಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ದೀರಾ. ಖಂಡಿತ ಗುರುಜಿ ಯೂಟ್ಯೂಬ್ ಇದು ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಗುರುಜಿ, ಇವಾಗ ನಮಗೆ ತುಂಬ ಕಷ್ಟಗಳು, ತುಂಬ ಪ್ರಾಬ್ಲಮ್ ಅಂತಾರೆ. ಆ ಥರ ಪ್ರಾಬ್ಲಮ್ ಇರ್ಬೇಕಾದ್ರೆ ನಾವು ಯಾವ ದೇವ್ರನ್ನ ಪೂಜೆ ಮಾಡಬೇಕು, ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಂತ ಒಂದು ಚಿಕ್ಕದಾಗಿ ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಹೇಳ್ಬೋದಾ ಗುರುಜಿ? ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ನೋಡಿ, ಎಲ್ಲರಿಗೂ ಬರೋ ಪ್ರಾಬ್ಲಮ್ ಸಹಜವಾಗಿ ಎಲ್ಲರಿಗೂ ಬರಲೇಬೇಕು, ಅದು ಬಂದ್ರೇ ಪರಿವರ್ತನೆಗಳು ಆಗೋದು. ಎರಡನೇದು ಇನ್ನೊಂದು ಏನಪ್ಪ ಅಂದರೆ ಶನಿಮಾತ್ಮನ ದೇವಸ್ಥಾನ. ನಾನು ಹೇಳೋದು, ಈ ಯಾರಿಗೆ ಸಾಡೆ ಸಾತಿ ಇದೆ, ಅಷ್ಟಮ ಶನಿ ಇದೆ, ಈ ಥರ ಇರೋರಿಗೆ ಯಾರಿಗಿದೆ ಅಂದರೆ, ಇವಾಗ ಮೊದಲನೇದಾಗಿ ಮೇಷರಾಶಿ, ನಮ್ಮ ಸಿಂಹರಾಶಿ, ಆಮೇಲೆ ನಮ್ಮ ಧನುರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನರಾಶಿಯವ್ರಿಗೆ ಪ್ರಾಬ್ಲಮ್ಗಳು ಇತ್ತು, ಇವಾಗೂ ಇದೆ, ಇಲ್ಲ ಅಂತಲ್ಲ. ಈ ಥರ ಜಾಸ್ತಿ ಆಮೇಲೆ ಲೈಫಲ್ಲಿ ಆಗೋಯ್ತು ಗುರುಜಿ, ನಮ್ಮ ಲೈಫಲ್ಲಿ ಇನ್ನಾಗಲ್ಲ, ಇನ್ನು ಬೆಳೆಯೋಕ್ಕಾಗಲ್ಲ, ನಮ್ಮ ಜೀವನ ಮುಗೀತು ಅಂದ್ಕೊಂಡ್ರಾಗಲ್ಲ, ಒಂದು ತುಂಬ ಒಳ್ಳೆಯ ದೇವಸ್ಥಾನ ಇದೆ, ತಮಿಳ್ನಾಡಲ್ಲಿದೆ. ದಯವಿಟ್ಟು ತಮಿಳ್ನಾಡು ಅಂತ ಬೇಜಾರು ಬಿಡಬೇಡಿ. ತಮಿಳ್ನಾಡಲ್ಲಿ ತುಂಬ ಪವಿತ್ರವಾದ ದೇವಸ್ಥಾನ ತಿರುಕೊಳ್ಳಿಕಾಡು ಅಂತ ಒಂದು ದೇವಸ್ಥಾನ. ಇದು ತಂಜಾವೂರಿಗೆ ಹೋಗ್ಬೋದು. ತಂಜಾವೂರಿಗೆ ಟ್ರೈನ್ ಇದೆ, ಅಲ್ಲಿಂದ ಹೋಗ್ಬೋದು ನೀವು, ಇಲ್ಲ ಡೈರೆಕ್ಟ್ ನೀವು ಕಾರ್ಗಳೇನೋ ಮಾಡ್ಕೊಂಡು ಹೋಗಿದ್ರೆ ಹೋಗ್ಬೋದು. ಸ್ವಲ್ಪ ಲಾಂಗ್ ಇದೆ, ದಯವಿಟ್ಟು ಹೋಗಿ ಬನ್ನಿ. ಪರಮಾತ್ಮ ಅಲ್ಲಿ ಹೊರ ಕಡೋಕ್ಕಂತಲೇ ಇರೋದು. ಏನು ಅಲ್ಲಿ ನಿಮಗೆ ಎಲ್ಲ ಪರಮಾತ್ಮ ಕರ್ಮ ಕಡೆ ಇದು ಮಾಡ್ತಾನೆ ಶನಿಮಾತ್ಮ, ಇದು ಹಂಗಲ್ಲ. ಇಲ್ಲಿ ಪರಮಾತ್ಮ ಹೊರ ಕೊಡೋಕ್ಕಂತಲೇ ಇರೋದು. ಯಾಕಂದರೆ ಲಕ್ಷ್ಮಿ ಜೊತೆ ಇದ್ದಾನೆ, ಲಕ್ಷ್ಮಿ ಪಕ್ಕದಲ್ಲಿದ್ದಾನೆ. ಅವ್ರ ಗುರು ಬಂದು ಶಿವ, ಕಾಲಭೈರವ ಎದುರುಗಡೆ ಇದ್ದಾರೆ. ಆ ಎದುರುಗಡೆ ಗುರು ಶಿಷ್ಯರು ಎದುರು ಬದ್ರು ಇದ್ದಾರೆ. ತುಂಬ ಅಂದರೆ ತುಂಬ ಪವಿತ್ರವಾದ ದೇವಸ್ಥಾನ. 100% ಅಲ್ಲ, 1000% ಹೇಳ್ತೀನಿ ನಾನು. ಈ ಟೆಂಪಲ್ಗೆ ಹೋಗಿ ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ. ಏನಿಲ್ಲ, ಶುಕ್ರವಾರ ನಡೀತೈತ್ರಿ, ಬೆಳಗಿನ ಜಾವಲ್ಲಿರ್ರಿ. ಬೆಳಗಿನ ಜಾವಲ್ಲಿ 8:30 ಅಲ್ಲಿ ಅಭಿಷೇಕ ಆಗುತ್ತೆ. ಅಭಿಷೇಕಕ್ಕೆ ಮೂರ್ತಿಗೆ ಇದು ಅದಕ್ಕೆಲ್ಲೂ ಮಾಡಿಸ್ಕೊಂಬನ್ನಿ. ಕಮ್ಮಿ ಕಾಸು ಜಾಸ್ತಿ ಏನಿಲ್ಲ, ಅಲ್ಲಿ ಅಭಿಷೇಕ ಮಾಡಿಸ್ಕೊಂಬನ್ನಿ. ತುಂಬ ಅನುಕೂಲ ಆಗುತ್ತೆ. ನೀವು ಹೋಗಿ ಬಂದಮೇಲೆ ನೀವು ನಮಗೆ ಫೋನ್ ಮಾಡಿ ಹೇಳಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದ್ದೀವಿ, ಆಯಿತು ಗುರುಜಿನ ಚೆನ್ನಾಗಿದ್ದೀವಿ ಇವಾಗ ಅಂತ. ಓಡ್ ಬನ್ನಿ, ಎಲ್ಲರಿಗೂ ಒಳ್ಳೇದಾಗಲಿ. ಸದಾ ಒಳ್ಳೇದು ಬಯಸ್ರಿ, ಕೃಷ್ಣ ಒಳ್ಳೇದೇ ಮಾಡ್ತಾನೆ. ಹರೇ ಕೃಷ್ಣ. ಗುರುಜಿಗ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬಂದ್ರೆ ಸಾಕಾ? ಸಾಕು, ಇನ್ನೇನು ಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗ್ರಿ. ಶನಿವಾರ ಬೆಳಿಗ್ಗೆ 8:30 ಅಲ್ಲಿ ಸ್ವಲ್ಪ ಜನ ಇಡ್ತಾರೆ, ಇಲ್ಲ ಅಂತಲ್ಲ. ಶನಿವಾರನೇ ವಿಶೇಷ ಅಲ್ವಾ ಪರಮಾತ್ಮನಿಗೆ. ಅಲ್ಲಿ ಹೊರ ಕುಬೇರನ್ ರೀತಿಯಲ್ಲೇ ಅಪ್ಪ ಹೊರ ಕೊಡಕ್ಕಂತ ಕುತ್ಕೊಂಡ್ರು, ನಿಂತ್ಕೊಂಡ್ರದ ಅಪ್ಪ. ತುಂಬ ಪವಿತ್ರವಾದ ದೇವಸ್ಥಾನ, ಒಮ್ಮೆ ಭೇಟಿ ಕೊಡಿ. ಅದೇ ಶನಿವಾರ ಬೆಳಿಗ್ಗೆ ಅಲ್ಲಿ 8:30 ಅಭಿಷೇಕ ಇದೆ. ಅಭಿಷೇಕದ ಚಾರ್ಜ್ ಹೇಳ್ಬಿಡ್ತೀನಿ, ಬರೀ 1000 ರೂಪೀಸ್ ತೊಗೊಂತಾರೆ ಅಷ್ಟೇ. ನಿಮ್ಮ ಇಷ್ಟ, ಮಾಡ್ಸಂಗಿದ್ರೆ ಮಾಡಿಸ್ಬೋದು, ಇಲ್ಲ ಭಗವಂತನ ದರ್ಶನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಬನ್ನಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಗಳಾಗಿ, ಕಷ್ಟ ಎಲ್ಲ ಪರಿಹಾರ ಆಗಲಿ, ನೆಮ್ಮದಿ ಜೀವನಗಳು ಸಾಧಿಸ್ತೀರಾ. ನಾನು ಹೇಳೋದು ಹೆಂಗೆ ಗೊತ್ತಾ, ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ನಮ್ಗೆ ಯಾರೇ ಕೆಟ್ಟಿದ್ದು ಏನೋ ಮಾಡಿದ್ರು ನೀವು ಒಳ್ಳೇದು ಆಲೋಚನೆ ಮಾಡಿರಿ. ಪರಮಾತ್ಮ ತಿರುನಲ್ಲಾರಲ್ಲಿ ಏನು ನಮ್ಮ ಕಷ್ಟ ಕೊಡೋಕ್ಕೆ ಇದಕ್ಕಂತ ಇದನೋ, ಇಲ್ಲಿ ಹೊರ ಕೊಡೋಕ್ಕಂತಲೇ ಇರೋದು. ಅಲ್ಲಿ ಪಾಪ ಕಳೆಯೋಕ್ಕಿದ್ದಾನೆ, ಇಲ್ಲಿ ಹೊರ ಕೊಡೋಕ್ಕಿದ್ದಾನೆ. ಇದು ನನ್ನ ಲೆಕ್ಕಕ್ಕೆ ನಾನು ತಿಳ್ಕೊಂಡಂಗೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಈ ದೇವಸ್ಥಾನ ಇದುವರೆಗೂ ಕನ್ನಡದಲ್ಲಿ ಯಾರೂ ಹೇಳಿಲ್ಲ. ಇದು ಮೈನ್ ಇಂಪಾರ್ಟೆಂಟು. ತಮಿಳ್ನಾಡಲ್ಲೆಲ್ಲ ಹೇಳ್ತಾರೆ, ಕನ್ನಡದವ್ರು ಯಾರೂ ಹೇಳಿಲ್ಲ ಅಂತ ನನ್ನದೊಂದು ಅನಿಸಿಕೆ. ಆಗಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಓಟ್ ಬನ್ನಿ. ಹರೇ ಕೃಷ್ಣ. ಗುರುಜಿ, ಇವಾಗ ಸಾಲ ಬಾಧೆ ಇರೋರು ಕೂಡ ಹೋಗ್ಬೋದು, ಇಲ್ಲ ಮಕ್ಕಳಾಗಿಲ್ಲ ಪ್ರಾಬ್ಲಮ್ ಇರುತ್ತೆ, ಹೋಗ್ಬೋದು. ಮೈನು ಎಲ್ಲ ಥರ ಕಷ್ಟಗಳು ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಪರಿಹಾರ ಆಗುತ್ತೆ, ಓಟ್ ಬರ್ಬೋದು. ಈ ಮಕ್ಕಳು ಸಂಬಂಧಪಟ್ಟಿದ್ದೆ ಅಂತ ಇನ್ನೊಂದು ದೇವಸ್ಥಾನ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಮಕ್ಕಳು ಸಂಬಂಧಪಟ್ಟಿದ್ದಾಗಲಿ, ನಮ್ಮ ದರಿದ್ರಗಳು ಹೋಗೋದಾಗಲಿ, ಅದೆಲ್ಲ ಇನ್ನೊಂದು ದೇವಸ್ಥಾನ ಇದೆ, ಖಂಡಿತ ಹೇಳ್ತೀನಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಗುರುಜಿ.